ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 70. ಹೌದು, ಆವತ್ತು ನಾನು ಹೇಗೆ ಅದನ್ನೆಲ್ಲ ಅಷ್ಟು ಬೇಗ ಮರೆತು ಕೆಲಸದಲ್ಲಿ ನಿರತಳಾದೆ. ನಂತರವೂ ನಮ್ಮ ನಡುವೆ ಇಂತಹ ತುಂಬ ಸಿಚುವೇಶನ್ ಬಂದಿತ್ತು. ಆಗ ಕೂಡ ಇಬ್ಬರು ಒಂದಷ್ಟು ಜಗಳವಾಡಿ ಕೋಪದಲ್ಲಿ 4 ಮಾತು ಆಡಿದ್ದು ಬಿಟ್ಟರೆ ಇಬ್ಬರು ಅದನ್ನು ದೊಡ್ಡದು ಮಾಡಲು ಹೋಗಲೇ ಇಲ್ಲ ಎನ್ನುವ ಯೋಚನೆಯಲ್ಲಿ ಅಂಜಲಿ ಕಳೆದು ಹೋಗಿದ್ದರೆ, "ಏನ್ ವೈಫಿ, ಉಪ್ಪು ಜ್ಯೂಸ್ ಜೊತೆ ಸ್ವಿಮ್ಮಿಂಗ್ ಪೂಲ್ ಕೂಡ ನೆನಪಾಯ್ತಾ?" ಎಂದು ನಸುನಕ್ಕು ಜೀವ ಹೇಳಿದರೆ, ತಾನು ಯೋಚಿಸಿದರ ಬಗ್ಗೆ ಕೇಳಿದವನನ್ನು ನೋಡಿ ತಬ್ಬಿಬ್ಬಾಗಿದ್ದಳು. ಅವಳನ್ನು ನೋಡಿ ಮುಗುಳ್ನಗುತ್ತಾ, "ಸ್ವಿಮ್ಮಿಂಗ್ ಪೂಲ್ ಘಟನೆ ದಿನ ಮೊದಲ ಬಾರಿ ನಿನ್ನ ಅಂದ ನನ್ನ ನಿದ್ದೆ ಕೆಡಿಸಿತ್ತು. ನೀನೆಷ್ಟು ಕ್ಯೂಟ್ ಹಾಟ್ ಆಗಿದ್ರೂ ಏನು ಪ್ರಯೋಜನ, ಬಾಯಿ ಸರಿ ಇಲ್ವಲ್ಲ" ಎಂದು ಈ ಹಾಟಿಗೆ ಸಮಾಧಾನ ಮಾಡಿಕೊಂಡು ನಿದ್ದೆ ಹೋಗಿದ್ದೆ. ಇಲ್ಲಾಂದರೆ ಆ ಕ್ಷಣವೇ ಜೀವ ಹಾಳಾಗಿ ಹೋಗ್ತಿದ್ದ ಗೊತ್ತಾ ಅಂತ ತಾನು ಮಾತು ಪ್ರಾರಂಭಿಸಿದಾಗಲೇ ಕೋಪಗೊಂಡವಳ ಮುಖ ನೋಡಿ ಒಂದೊಂದು ಹೆಜ್ಜೆ ಹಿಂದೆ ಇಡುತ್ತಾ ಹೇಳಿದರೆ, "ಏನೇನೋ ಹೇಳಿ ಬೆಕ್ಕಿನ ಹಾಗೆ ಕಳ್ಳ ಹೆಜ್ಜೆ ಇಟ್ಕೊಂಡು ಯಾಕೆ ಓಡ್ತಿದ್ದೀಯಾ? ಆ ದಿನ ನೀನು ಹೇಳಿದ ಮಾತು ಇನ್ನೂ ನೆನಪಿದೆ ನನಗೆ. ಈಗೇನು ಬೆಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ" ಎಂದು ಗಂಭೀರವಾಗಿ ಹೇಳಿದವಳ ಬಳಿ ನಡೆದು, "ಫಾಸ್ಟ್ ಲೈಫ್ ಬಗ್ಗೆ ಮಾತಾಡಿ ನಮ್ಮ ಫ್ಯೂಚರ್ ಹಾಳು ಮಾಡ್ಕೊಳ್ಳಲ್ಲ ಅಂತ ಆಗಲೇ ನಮ್ಮಿಬ್ಬರ ನಡುವೆ ಮಾತಾಗಿದೆ ವೈಫಿ. ಸೊ ಪ್ಲೀಸ್" ಅಂದ. "ಶುರು ಮಾಡಿದ್ದು ಯಾರು?" ಅಂತ ಕೆಕ್ಕರಿಸಿ ನೋಡುತ್ತಾ ಕೇಳಿದರೆ, "ನಾನೇ, ಐ ಆಮ್ ಸಾರಿ" ಅಂತ ಪೆಚ್ಚು ಮೋರೆ ಹಾಕಿ ಹೇಳಿದನು. ಅವನ ಕೆನ್ನೆ ತಟ್ಟಿ, "ಇಟ್ಸ್ ಓಕೆ, ರಾತ್ರಿಯ ಅಡುಗೆ ನಾನು ಮಾಡ್ತಿದ್ದೀನಿ, ಏನು ಸ್ಪೆಷಲ್ ಮಾಡಲಿ ಹೇಳು" ಎಂದವಳನ್ನು ಕಣ್ಣರಳಿಸಿ ನೋಡುತ್ತಾ, "ನಿಜವಾಗ್ಲೂ?" ಏನು ಬೇಕು" ಅಂದಾಗ, "ಚಿಕನ್ ಬಿರಿಯಾನಿ ಮಾಡು ಸಾಕು, ನಾಳೆ ಗಿರಿಧಾಮಕ್ಕೆ ಹೋಗಬೇಕು, ಸೊ ನೀನು ರಾತ್ರಿ ಪೂರ್ತಿ ಕಿಚನ್ನಲ್ಲಿದ್ದು ಟಯರ್ಡ್ ಆಗೋದು ಬೇಡ" ಎಂದವನನ್ನೇ ಆಶ್ಚರ್ಯದಲ್ಲಿ ನೋಡುತ್ತಿದ್ದರೆ, "ವೈಫಿ, ನನ್ನನ್ನು ಹಾಗೆಲ್ಲ ನೋಡಬೇಡ, ನಾಚಿಕೆ ಆಗುತ್ತೆ" ಅಂತ ಕೈಯಲ್ಲಿ ಮುಖ ಮುಚ್ಚಿಕೊಂಡವನನ್ನು ನೋಡಿ ನಗುತ್ತಾ, "ಜೀವ, ನಿಜಕ್ಕೂ ಇದು ನೀನೇನಾ? ಗಿರಿಧಾಮಕ್ಕೆ ನೀನು ಬಂದು 1-2 ದಿನ ಇದ್ದು ಹೋಗುವ ತನಕ ಚೆಫ್ ಆದ ನಾನು ಹೊಟ್ಟೆಗೆ ತಿನ್ನದೆ ಸತ್ತರೂ ತೊಂದರೆ ಇಲ್ಲ, ಆದರೆ ನೀನು ಬೆಳಿಗ್ಗೆ ರಾತ್ರಿ ಎನ್ನದೆ ಕೇಳಿದ್ದನ್ನೆಲ್ಲ ಮಾಡಿ ಕೊಡಲೇಬೇಕಿತ್ತು. ಅಷ್ಟೊಂದು ಟಾರ್ಚರ್ ಕೊಡ್ತಿದ್ದೆ ನನಗೆ, ಆದರೆ ಈಗ" ಅಂತ ಅವಳ ಆಶ್ಚರ್ಯಭರಿತ ನೋಟಕ್ಕೆ ಇರಿಸು ಮುರಿಸಾಗಿ, "ಅಂಜಲಿ ಪ್ಲೀಸ್, ಹಳೆಯ ವಿಷಯಗಳು ಬೇಡ, ನಾನು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ, ಯಾಕೋ ಇತ್ತೀಚೆಗೆ ಅವನಿಗೆ ತಮ್ಮಿಬ್ಬರ ನಡುವೆ ಎಲ್ಲ ಸರಿಯಾಗುತ್ತಿದೆ" ಎನ್ನುವಾಗ ಕಹಿಯೇ ತುಂಬಿದ ಗತ ಜೀವನದ ನೆನಪುಗಳು ಬೇಡವಾಗಿತ್ತು. ಅವನ ಮಾತಿಗೆ ತಲೆಯಾಡಿಸಿ ಅಂಜಲಿ ಕೆಳಗಡೆ ನಡೆದಳು. ಮಹಡಿ ಇಳಿಯುತ್ತಿದ್ದವಳಿಗೆ ಲೋಟ ಹಿಡಿದು ಗಂಗಾಧರರಿಗೆ ಗದರುತ್ತಿದ್ದ ಜಾನಿಯನ್ನು ನೋಡಿ ಆಶ್ಚರ್ಯವಾಗಿತ್ತು. ಅವರ ಪಕ್ಕ ಹೋಗಿ, "ಮಾವ, ಏನಾಯ್ತು" ಎಂದು ಕೇಳಿದಾಗ, ಗಂಗಾಧರ್ ಬಾಯಿ ತೆರೆಯುವ ಮೊದಲೇ, "ನೋಡಿ ಮೇಡಮ್" ಎಂದವನ ಮಾತು ನಿಲ್ಲಿಸಿ, "ಮೇಡಮ್, ಅಕ್ಕ ಅಂತೆಲ್ಲ ನನ್ನನ್ನು ಕರೀಬೇಡಿ ಅಣ್ಣ, ನಿಮಗಿಂತ ವಯಸ್ಸಲ್ಲಿ ಚಿಕ್ಕೋಳು ನಾನು, ನನ್ನನ್ನು ಹೆಸರಿಡದೆ ಕರೆಯಿರಿ. ಈಗ ಏನಾಯ್ತು, ಯಾಕೆ ಮಾವನಿಗೆ ಬೈತಿದ್ದೀರಾ" ಅಂತ ಕೇಳಿದಾಗ, "ದಿನ ಊಟ ಆದಮೇಲೆ ಫ್ರೂಟ್ಸ್ ಬೌಲ್ ಕೊಡ್ತೀನಿ, ಇಲ್ಲ ಫ್ರೂಟ್ ಜ್ಯೂಸ್ ಕೊಡ್ತೀನಿ, ಈಗ ಜ್ಯೂಸ್ ಮಾಡಿಕೊಂಡು ಬಂದರೆ ಬೇಡ ಅಂತಿದ್ದಾರೆ. ಆಗ ಊಟ ಕೂಡ ಸ್ವಲ್ಪವೇ ಮಾಡಿದ್ದು, ಅಂಥದ್ದರಲ್ಲಿ ಜ್ಯೂಸ್ ಕೂಡ ಬೇಡ ಅಂದರೆ" ಇಷ್ಟು ದಿನ ಮಗನಿಗೆ ಮದುವೆ ಆಗಬೇಕು ಅನ್ನೋ ಟೆನ್ಷನ್ ಇತ್ತು ಯಜಮಾನರಿಗೆ. ಈಗ ಅಣ್ಣನಿಗೆ ಮದುವೆ ಆಗಿದೆ, ಆದರೂ ನೋಡಿ ಇಷ್ಟು ತಿಂದರೆ ಅವರ ಆರೋಗ್ಯದ ಗತಿ ಏನು ಎನ್ನುವಾಗ, ಅಂಜಲಿ ಮಾವನತ್ತ ನೋಡಿದರೆ ಅವರು ನಸುನಕ್ಕು, "ದಾಮಿನಿ ಅವಳ ಜಾಗಕ್ಕೆ ಬಿಟ್ಟು ಹೋದ ನನ್ನ ಸವತಿ ಇವನು. ಅದೇನು ಟಾರ್ಚರ್ ಮಾಡ್ತಾನೆ ಅಂದರೆ, ದಾಮಿನಿಯ ಜೆರಾಕ್ಸ್ ಕಾಪಿ. ಅವಳ ಹಾಗೆ ಊಟ ತಿಂಡಿ ಟ್ಯಾಬ್ಲೆಟ್ ಅಂತ ಬೇತಾಳದ ಹಾಗೆ ನೆನಪಿಸ್ತಾ ಇರ್ತಾನೆ. ಈಗ ನೋಡು, ಬೇಡ ಕಣೋ ಅಂದರೂ ಬಿಡ್ತಾನೇ ಇಲ್ಲ" ಅಂತ ಜಾನಿ ಕಡೆ ಕೋಪದಲ್ಲಿ ನೋಡಿದರು. "ನೀವು ಕಣ್ಣು ಬಿಟ್ಟು ಹೆದರಿಸಿದ್ರೆ ನಾನು ಹೆದರೋಕ್ಕಿಲ್ಲ ಯಜಮಾನರೇ, ತಗೊಳ್ಳಿ ಜ್ಯೂಸ್ ಕುಡಿಯಿರಿ" ಎಂದಾಗ, ಅಂಜಲಿಗೆ ಮಾವ ಹೇಳಿದ ಸವತಿ ಪದ ನೆನಪಾಗಿ ಜೋರಾಗಿ ನಗುತ್ತಾ, "ಮಾವ, ನೀವು ಹೇಳಿದ್ದು ನಿಜ. ಅಣ್ಣ, ಜ್ಯೂಸ್ ಇಲ್ಲಿ ಕೊಡಿ" ಅಂತ ಅವನ ಕೈಯಿಂದ ಜ್ಯೂಸ್ ಪಡೆದು ಮಾವನ ಬಳಿ ಕುಳಿತು,
ಮಾವ ತಗೊಳ್ಳಿ ಕುಡೀರಿ ಅಂತ ಅವರ ಕೈಗೆ ಜ್ಯೂಸ್ ಗ್ಲಾಸ್ ಕೊಟ್ಟು, ಈಗ ಅತ್ತೆ ಹೀಗೆ ಜ್ಯೂಸ್ ತಂದು ಕೊಟ್ಟಿದ್ದರೆ ಕುಡಿತಾ ಇರಲಿಲ್ವಾ ನೀವು? ಅಮ್ಮ ಜ್ಯೂಸ್ ತಂದು ಕೊಟ್ಟಾಗ ಇವರು ಹೀಗೆ ನಖರ ಮಾಡಿದರೆ ಮೂಗಿಡಿದು ಬಾಯಿಗೆ ಜ್ಯೂಸ್ ಸುರಿದು ಬಿಡುತ್ತಿದ್ದರು. ನಮ್ಮ ಹಾಗೆ ಕುಡೀರಿ ಕುಡೀರಿ ಅಂತೆಲ್ಲ ಅವರು ಹೇಳುತ್ತಲೇ ಇರಲಿಲ್ಲ ಎಂದ ಜಾನಿ ಮಾತಿಗೆ ಗಂಗಾಧರ್ ನಸುನಕ್ಕು ಪೂರ್ತಿ ಜ್ಯೂಸ್ ಕುಡಿದು ಮುಗಿಸಿ ಗ್ಲಾಸ್ ಅವನ ಕೈಗಿಟ್ಟು, ಇನ್ನೊಂದು 2 ಗಂಟೆ ನನ್ನ ಹಿಂದೆ ಮುಂದೆ ಕಾಣಿಸಬೇಡ ನೀನು ಎಂದು ಗದರಿದರೆ ಜಾನಿ ಅಲ್ಲಿಂದ ಅಡುಗೆ ಕೋಣೆಯತ್ತ ನಡೆದನು. ಮಾವ ಸೊಸೆ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ನಡೆದಾಡುತ್ತಾ ಒಂದಷ್ಟು ವಿಷಯಗಳ ಬಗ್ಗೆ ಮಾತನಾಡಿದರು. ಮರುದಿನ ಬೇಗನೆ ಎದ್ದ ಅಂಜಲಿ ಗಿರಿಧಾಮಕ್ಕೆ ಹೋಗಲು ತಯಾರಾಗುತ್ತಿದ್ದರೆ, ಸ್ನಾನ ಮುಗಿಸಿ ಬಂದ ಜೀವ ಸೀರೆಯುಟ್ಟು ಕನ್ನಡಿ ಎದುರು ನಿಂತಿರುವ ಹೆಂಡತಿಯನ್ನು ನೋಡಿ ಒಮ್ಮೆ ಕಳೆದು ಹೋದರೆ ತಕ್ಷಣ ಸಾವರಿಸಿಕೊಂಡವನು, ವೈಫಿ, ನಿಂಗೆ ಕಣ್ಣಿನ ಪ್ರಾಬ್ಲಮ್ ಹಾಗೆಯೇ ಮರೆವಿನ ಕಾಯಿಲೆ ಏನಾದರೂ ಇದೆಯಾ? ಕಣ್ಣು ಸರಿಯಾಗಿ ಕಾಣಿಸುತ್ತೆ ಅಲ್ವಾ ಎಂದವನತ್ತ ತಿರುಗಿ ಗೊಂದಲದಲ್ಲೇ ನೋಡುತ್ತಾ, ನನ್ನ ಕಣ್ಣು ಸರಿ ಇದೆ. ಹಾಗೆಯೇ ನನಗೆ ಮರೆವಾ? ಯಾಕೆ ಎಂದು ಕೇಳಿದರೆ, ಸೀದಾ ಅವಳತ್ತ ನಡೆದು ಅವಳ ಕೈ ಹಿಡಿದವನು ಮಂಚದ ಮೇಲಿದ್ದ ಬಾಕ್ಸ್ ಎದುರು ನಿಲ್ಲಿಸಿ ಅದರ ಮೇಲಿದ್ದ ಹೆಸರಿನ ಮೇಲೆ ಕೈಯಾಡಿಸಿ, ಇದು ಓದೋಕೆ ಬರುತ್ತೆ ತಾನೇ ಎಂದ. ಹೌದು, ಟು ಅಂಜಲಿ ದಾಮೋದರ್ ಅಂತಿದೆ ಅಂದಳು. ಗುಡ್. ನಿನ್ನೆ ರಾತ್ರಿ ನಾನು ಏನು ಹೇಳಿದ್ದೆ ಅನ್ನೋದು ನೆನಪಿದೆಯಾ ಅಂದಾಗ ಯೋಚಿಸುವಂತೆ ನಟಿಸಿ ತುಂಬ ವಿಷಯಗಳ ಬಗ್ಗೆ ಹೇಳಿದ್ದೆ. ಈಗ ಯಾವುದನ್ನು ನೆನಪು ಮಾಡಿಕೊಳ್ಳಿ ಅಂತ ಒಂದು ಕೈ ಸೊಂಟದ ಮೇಲಿಟ್ಟು ಯೋಚಿಸುತ್ತಿದ್ದವಳ ರೀತಿಯನ್ನು ನೋಡಿ ತಲೆ ಕೊಡವಿ. ಮೊದಲು ಆ ಸೊಂಟದ ಮೇಲಿಟ್ಟಿರೋ ಕೈ ತೆಗಿ. ಮೊದಲೇ ನಿನ್ನ ಸೀರೆಯಲ್ಲಿ ಇಷ್ಟು ಹತ್ತಿರದಿಂದ ನೋಡಿದರೆ ತಲೆ ಕೆಡುತ್ತೆ ನನಗೆ, ಅಂಥದರಲ್ಲಿ ಈ ಫೋಸ್ ಬೇರೆ ಎನ್ನುತ್ತಾ ತಲೆ ಕೊಡವಿದಾಗ ಅಂಜಲಿ ಸರಿಯಾಗಿ ನಿಂತಳು. ಹಾಂ, ನಾನು ಹೇಳಿರೋ ವಿಷಯ, ಬೆಳಿಗ್ಗೆ ಬಾಕ್ಸಲ್ಲಿ ನಿನಗಾಗಿ ಬಟ್ಟೆ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ಅದನ್ನೇ ಹಾಕೋ ಅಂದಿದ್ದೆ ತಾನೇ ಎಂದ ಕೂಡಲೇ ಹೌದಲ್ವಾ, ಛೇ ಮರೆತೇ ಹೋಯ್ತು, ವೆಯ್ಟ್, ಬಟ್ಟೆ ಬದಲಾಯಿಸಿ ಬರ್ತೀನಿ ಅಂತ ಬಾಕ್ಸ್ ಹಿಡಿದು ಡ್ರೆಸ್ಸಿಂಗ್ ರೂಮಿಗೆ ಓಡಿದ ನಿಮಿಷಕ್ಕೆ ಹೊರಗಡೆ ಬಂದವಳು, ಜೀವಾ, ಆರ್ ಯು ಶೋರ್ ನಾನು ಇದನ್ನೇ ಹಾಕಬೇಕಾ ಎಂದಾಗ ಕಣ್ಣರಳಿಸಿ ಕೇಳಿದವಳ ಧ್ವನಿಯಲ್ಲಿ ಅದೇನೋ ಖುಷಿಯಿತ್ತು. ಅವಳನ್ನು ನೋಡಿ ನಸುನಕ್ಕು ಹೌದೆಂದು ತಲೆಯಾಡಿಸಿದಾಗ ಪಟ್ಟನೆ ಒಳಗಡೆ ಹೋಗಿ ಕಪ್ಪು ಬಣ್ಣದ ಚೆಫ್ ಕೋಟ್ ಸವರಿದವಳು. ಕಪ್ಪು ಬಣ್ಣದ ಕೋಟ್ ಜೊತೆ ಅದೇ ಬಣ್ಣದ ಪ್ಯಾಂಟ್ ಇದ್ದರೆ, ಕೋಟ್ ಕಾಲರ್ ನೆಕ್ ಹಾಗೂ ಕೈಯಲ್ಲಿ ಕೆಂಪು ಬಟ್ಟೆಯ ಜೊತೆ ಎದುರುಗಡೆ 2 ಸಾಲುಗಳಲ್ಲಿ ಕೆಂಪು ಬಟನ್ಸ್ ಇತ್ತು. ಇನ್ನು ಎಡಬದಿಯಲ್ಲಿ ಗಿರಿಧಾಮ ಲೋಗೋ ಹಾಗೂ ಅದರ ಕೆಳಗಡೆ ಅಂಜಲಿ ದಾಮೋದರ್ ಹೆಡ್ ಚೆಫ್ ಎನ್ನುವ ಬ್ಯಾಡ್ಜ್ ನೋಡಿ ಕೋಟನ್ನು ಎದೆಗೆ ಅವುಚಿಕೊಂಡವಳ ಕಂಗಳು ಖುಷಿಯಿಂದ ತುಂಬಿದ್ದವು. ಗಿರಿಧಾಮದ ಕಿಚನ್ ಒಳಗಡೆ ಹೆಡ್ ಚೆಫ್ ಆಗಿ ಒಳಗಡೆ ಕಾಲ್ ಇಟ್ಟ ದಿನವೇ ಅವಳು ತುಂಬ ಮಿಸ್ ಮಾಡಿಕೊಂಡದ್ದು ಚೆಫ್ ಕೋಟನ್ನು. ಅಲ್ಲಿರುವ ಕಿಚನ್ ಒಳಗಡೆ ಪ್ರೊಫೆಷನಲ್ ಚೆಫ್ ಜೊತೆ ಕೆಲವೊಂದು ಬಾಣಸಿಗರು ಇದ್ದ ಕಾರಣ ಯಾರಿಗೂ ಯೂನಿಫಾರ್ಮ್ ಇರಲಿಲ್ಲ. ಬದಲಾಗಿ ಎಲ್ಲರೂ ಅವರ ಡ್ರೆಸ್ ಮೇಲೆ ಗಿರಿಧಾಮ ಲೋಗೋ ಇರುವ ಕಡು ನೀಲಿ ಬಣ್ಣದ ಕಿಚನ್ ಅಪ್ರೋನ್ ಧರಿಸುತ್ತಿದ್ದರು. ಹಾಗಾಗಿ ಅಂಜಲಿ ಕೂಡ ಸೀರೆಯ ಮೇಲೆ ಅಪ್ರೋನ್ ಧರಿಸಿ ಕಿಚನ್ ಒಳಗಡೆ ಹೋಗುತ್ತಿದ್ದಳು. ಬಹಳ ಆಸೆಯಿಂದ ಕೋಟ್ ಧರಿಸಿ ತನ್ನ ನೇಮ್ ಬ್ಯಾಡ್ಜ್ ಸಿಕ್ಕಿಸಿಕೊಂಡು ಕೂದಲನ್ನು ತುರುಬುಗಟ್ಟಿ ಕಿವಿಗೆ ಚಿಕ್ಕದಾದ ಓಲೆ ಹಾಕಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡವಳಿಗೆ ತಾನು ಮಾಸ್ಟರ್ ಚೆಫ್ ವಿನ್ ಆದ ದಿನ ಧರಿಸಿದ ಚೆಫ್ ಕೋಟ್ ಜೊತೆ ಅಂದಿನ ಕ್ಷಣಗಳು ನೆನಪಾಗಿ ಈಗ ತಾನು ಪರ್ಫೆಕ್ಟ್ ಹೆಡ್ ಚೆಫ್ ಅನಿಸಿತು. ಡ್ರೆಸ್ಸಿಂಗ್ ರೂಮಿನಿಂದ ಹೊರಬಂದು ಜೀವನನ್ನು ನೋಡಿದರೆ ಅವನು ಆಗಲೇ ತಯಾರಾಗಿ ತಲೆ ಬಾಚುತ್ತಿದ್ದನು. ಅಂಜಲಿ ಅವನನ್ನು ನಿಧಾನಕ್ಕೆ ಕರೆದಾಗ ತಿರುಗಿದವನು ಹೆಂಡತಿಯನ್ನು ನೋಡಿ ಸೂಪರ್ ಎಂದು ಕೈ ಸನ್ನೆ ಮಾಡಿದರೆ ಅವನತ್ತ ನಡೆದು ಅವನನ್ನು ತಬ್ಬಿಕೊಂಡು, ಥ್ಯಾಂಕ್ಸ್ ಎ ಲಾಟ್ ಜೀವಾ, ನನಗೆಷ್ಟು ಖುಷಿಯಾಗ್ತಿದೆ ಅಂದರೆ ಈ ಕೋಟ್ ನನ್ನ ಉಸಿರು, ಈಗ ನಾನು ಪರಿಪೂರ್ಣ ಚೆಫ್ ಎಂದು ಅನ್ನಿಸ್ತಾ ಇದೆ, ಥ್ಯಾಂಕ್ ಯು ಎಂದರೂ ಅವನಿಂದ ಅವಳು ದೂರ ಸರಿದಿರಲಿಲ್ಲ.
ಅವಳನ್ನು ನವಿರಾಗಿ ಬೆಳೆಸಿ ನನ್ನ ಈ ಚೆಫ್ ಹೆಂಡತಿಯ ಒಂದು ಇಂಟರ್ವ್ಯೂ ನೋಡಿ ಛೇ, ಇಂತಹ ಸೆಲೆಬ್ರಿಟಿ ಚೆಫ್ ಜೊತೆ ತುಂಬ ಕೀಳಾಗಿ ನಡೆದುಕೊಂಡೆನಲ್ಲ ಎನ್ನುವ ಗಿಲ್ಟ್ ಜೊತೆ ಅಷ್ಟೊಂದು ಅಚೀವ್ ಮಾಡಿರುವ ಚೆಫ್ ಗಂಡ ನಾನು ಅನ್ನೋಕೆ ತುಂಬ ಹೆಮ್ಮೆ ಆಗುತ್ತೆ ವೈಫಿ. ಹಾಗೆಯೇ ಆ ಇಂಟರ್ವ್ಯೂವಲ್ಲಿ ನೀನು ಧರಿಸಿದ್ದ ಚೆಫ್ ಕೋಟಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೆ. ಅಲ್ಲದೆ ಆ ವೃತ್ತಿಯ ಜೊತೆ ಕೋಟ್ ಮೇಲೆ ನಿನಗಿರುವ ಗೌರವ ಪ್ರೀತಿ ನೋಡಿ ಅಂತಹುದೇ ಚೆಫ್ ಕೋಟನ್ನು ನಿನಗೆ ಗಿಫ್ಟ್ ಕೊಡುವ ಅಂತ ಅನ್ನಿಸಿತು. ಅಂದಾಗ ಅವನ ಎದೆಗೆ ಒರಗಿ ಮತ್ತೊಮ್ಮೆ ಧನ್ಯವಾದ ಹೇಳಿದವಳ ಕಿವಿಯಲ್ಲಿ, ಅಷ್ಟೇನಾ ವೈಫಿ, ಅದೆಷ್ಟು ಖುಷಿಯಲ್ಲಿದ್ದೀಯಾ ಎಂದು ನಿನ್ನ ಕಣ್ಣುಗಳೇ ಹೇಳುತ್ತಿವೆ. ಅಷ್ಟೆಲ್ಲ ಖುಷಿ ಕೊಟ್ಟ ನನಗೆ ಬರೀ ಥ್ಯಾಂಕ್ಸ್ ಮಾತ್ರನಾ ಎಂದು ಪಿಸುಗುಟ್ಟಿದರೆ ನಿಧಾನಕ್ಕೆ ಅವನಿಂದ ದೂರ ಸರಿದು ಅವನ ಕೆನ್ನೆಯನ್ನು ದೀರ್ಘವಾಗಿ ಮುತ್ತಿಟ್ಟಾಗ ಕಣ್ಮುಚ್ಚಿ ನಿಂತವನ ಮೈಮನ ನವಿರಾಗಿ ಕಂಪಿಸಿತ್ತು. ಅಂಜಲಿ ಧ್ವನಿಗೆ ತಟ್ಟನೆ ಕಣ್ತೆರೆದ ಜೀವ ನಸುನಕ್ಕರೆ ನಗುತ್ತಾ ಹೊರ ಹೋದವಳಿಗೆ ಖುಷಿಯಲ್ಲಿ ತಾನೇನು ಮಾಡಿದೆ ಎನ್ನುವ ಅರಿವಿರಲಿಲ್ಲ. ಅವಳನ್ನೇ ನೋಡುತ್ತಾ, ಗಾಡ್, ಇನ್ಮೇಲೆ ಇವಳ ಥ್ಯಾಂಕ್ಸ್ ಮಾತ್ರ ಸಾಕು, ಹೀಗೆಲ್ಲ ಕೇಳಲೇಬಾರ್ದು. ಅವಳ ಒಂದೇ ಒಂದು ಕಿಸ್ಸಿಗೆ ಈ ಡಬ್ಬ ಹಾರ್ಟ್ ಇನ್ನೂ ಕೂಡ ಜೋರಾಗಿಯೇ ಬಡ್ಕೊಳ್ತಿದೆ. ಛೇ ಎಂದು ತನ್ನ ಕೆನ್ನೆ ಸವರಿಕೊಂಡವನಿಗೆ ಅವಳ ಮೃದುವಾದ ತುಟಿ ಸೋಕಿದ ಅನುಭವವಾದಾಗ ಅವನ ತುಟಿಯಂಚಲ್ಲಿ ಅಂದವಾದ ನಗುವರಳಿತ್ತು. ಸೊಸೆಯನ್ನು ಚೆಫ್ ಕೋಟಲ್ಲಿ ನೋಡಿದ ಗಂಗಾಧರ್ ಮೆಚ್ಚುಗೆ ವ್ಯಕ್ತಪಡಿಸಿ, ಹೆಂಡತಿಯನ್ನು ಪಕ್ಕ ಪ್ರೊಫೆಷನಲ್ ಆಗಿ ನೋಡೋ ಆಸೆ ನನ್ನ ಮಗನಿಗೆ. ಇರಲಿ ಇರಲಿ, ಇದೇ ಬದಲಾವಣೆಯ ಬಗ್ಗೆ ಅವನು ಹೇಳ್ತಾ ಇದ್ದದ್ದೇನೋ ಎಂದವರ ಪಕ್ಕ ಬಂದ ಜೀವ, ಇಲ್ಲ ಡ್ಯಾಡ್, ಇದು ಹೌದು, ಜೊತೆಯಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಬದಲಾವಣೆ ಆಗಿದೆ ಎಂದವನ ಜೊತೆ ಸೇರಿ ತಿಂಡಿ ಮುಗಿಸಿ ಮುತ್ತುವಿನ ಜೊತೆ ಮೂವರು ಗಿರಿಧಾಮದತ್ತ ಹೊರಟರು. ನವದಂಪತಿಗಳಿಗೆ ಜಯಕರ್ ಜೊತೆ ಗಿರಿಧಾಮದ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಹೂವಿನ ಗುಚ್ಛವಿಟ್ಟು ಸ್ವಾಗತಿಸಿದರೆ ಇಬ್ಬರು ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಎಲ್ಲ ಅಲ್ಲೇ ಇರುವುದರಿಂದ 11 ಗಂಟೆಗೆ ಎಲ್ಲ ಮೀಟಿಂಗ್ ರೂಮಿಗೆ ಬರಬೇಕೆಂದು ಹೇಳಿದ ಜೀವ ಬಾಲಕೃಷ್ಣನ ಜೊತೆ ಅವನ ಕ್ಯಾಬಿನ್ ಕಡೆ ನಡೆದನು. ಅಂಜಲಿ ಬೆಳಿಗ್ಗೆಯೇ ಬಾಲಕೃಷ್ಣನಿಗೆ ಕರೆ ಮಾಡಿ ಗೆಳತಿಯ ಬಗ್ಗೆ ವಿಚಾರಿಸಿದ ಕಾರಣ ಸೀದಾ ಅವಳ ರೂಮಿನತ್ತ ನಡೆದಳು. 3-4 ಬಾರಿ ಕರೆಗಂಟೆ ಒತ್ತಿ ಐಶು, ನಾನು ಅಂಜಲಿ ಎಂದ ಮೇಲೆ ಅವಳ ರೂಮಿನ ಬಾಗಿಲು ತೆರೆದಿತ್ತು. ಕೆದರಿದ ಕೂದಲು ಹತ್ತು ಹತ್ತು ಕೆಂಪಾಗಿರುವ ಅವಳ ಕಣ್ಣು, ಒಣಗಿರುವ ತುಟಿ ನೋಡಿಯೇ ಅವಳ ಸ್ಥಿತಿಯನ್ನು ಅಂದಾಜಿಸಿ ಹಿಂದೆ ಮುಂದೆ ನೋಡದೆ ಗೆಳತಿಯನ್ನು ತಬ್ಬಿಕೊಂಡಾಗ ಐಶ್ವರ್ಯ ಜೋರಾಗಿ ಅಳತೊಡಗಿದಳು. ಒಂದರ್ಧ ಗಂಟೆ ಅವಳನ್ನು ಸಮಾಧಾನಿಸುವುದರಲ್ಲಿ ಸಫಲಳಾಗಿ ಅವಳಲ್ಲಿ ಫ್ರೆಶ್ ಆಗುವಂತೆ ಹೇಳಿ ಬಾಲಕೃಷ್ಣನಿಗೆ ಕರೆ ಮಾಡಿ ತಿಂಡಿ ಹಾಗೂ ಜ್ಯೂಸ್ ತರುವಂತೆ ಹೇಳಿದಳು. ಐಶ್ವರ್ಯ ಫ್ರೆಶ್ ಆಗಿ ಬಂದ ಸ್ವಲ್ಪ ಹೊತ್ತಿಗೆ ಬಾಲಕೃಷ್ಣ ತಿಂಡಿಯ ಜೊತೆಗೆ ಬಂದಿದ್ದನು. ಅವಳಿಗೆ ತಾನೇ ಕೈಯಾರೆ ತುತ್ತಿಟ್ಟು ಅಂಜಲಿ ಅವಳು ಪೂರ್ತಿ ತಿಂಡಿ ತಿಂದು ಜ್ಯೂಸ್ ಕುಡಿದ ಮೇಲೆ, ಈಗ ಹೇಳು ಏನಾಯ್ತು ಅಂತ ಇಷ್ಟು ಅಪ್ಸೆಟ್ ಆಗಿದ್ದೀಯಾ? ಐ ನೋ ಯು ಲವ್ ಹಿಮ್, ಆದರೆ ಅದು ಅವನಿಗೆ ಗೊತ್ತಾ? ಇಲ್ಲ, ನಾನು ಮತ್ತು ಬಾಲ ನಿನ್ನಲ್ಲಿ ಅದೆಷ್ಟು ಬಾರಿ ಐಶು ನಿನ್ನ ಪ್ರೀತಿಯನ್ನು ಅವನಲ್ಲಿ ಹೇಳಿಕೊಳ್ಳೆಂದು ಹೇಳಿದೆವು, ಆದರೆ ನೀನೀಗೆ ಆಕಾಶ ತಲೆ ಮೇಲೆ ಬಿದ್ದವರ ಹಾಗೆ ಕೂತಿದ್ದರೆ ಪ್ರತಿದಿನ ನಿನ್ನ ಬಳಿ ಮಾತನಾಡುವ ನಿನ್ನ ಅಪ್ಪ ಅಮ್ಮ ನಿನ್ನೆ ಪೂರ್ತಿ ದಿನ ನಿನ್ನ ಫೋನ್ ಬರದೆ ಅವರು ಎಷ್ಟು ಟೆನ್ಷನ್ ಮಾಡಿಕೊಂಡಿರಬೇಕು. ಅವರ ಬಳಿ ನನ್ನ ನಂಬರ್ ಇದ್ದಿದ್ದಕ್ಕೆ ಸರಿ ಹೋಯಿತು. ನನಗೆ ಕರೆ ಮಾಡಿದಾಗ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಎನ್ನುವ ಸುಳ್ಳು ಹೇಳಿದೆ. ನಿನ್ನ ಮೊಬೈಲ್ ಒಮ್ಮೆ ನೋಡು ಐಶು ಎಂದು ಅವಳ ಕೈಗೆ ಮೊಬೈಲ್ ಕೊಟ್ಟಾಗ ಮನೆಯವರಿಂದ 20ಕ್ಕಿಂತಲೂ ಜಾಸ್ತಿ ಮಿಸ್ ಕಾಲ್, ತಮ್ಮನ ಮೆಸೇಜ್ ನೋಡಿ ಅವಳ ಕಂಗಳು ತುಂಬಿತ್ತು. ಗೆಳತಿಯ ಕಣ್ಣೀರೊರೆಸಿ ಜೀವ ಹೇಳಿದ ಆಯುಷ್ ಶ್ರೀಮಂತಿಕೆಯ ಜೊತೆ ಅವನ ಅಪ್ಪನ ಬಗ್ಗೆ ಗೆಳೆಯರಲ್ಲಿ ಹೇಳಿದವಳು, ಒಂದು ವೇಳೆ ನೀನು ನಿನ್ನ ಪ್ರೀತಿಯನ್ನು ಹೇಳಿ ಆಯುಷ್ ನಿನಗಾಗಿ ಅಪ್ಪನನ್ನು ಎದುರು ಹಾಕಿಕೊಂಡಿದ್ದರೆ, ಹೋ ಗಾಡ್, ಅವರು ಹೈ ಪ್ರೊಫೈಲ್ ಜನ ಬೇರೆ, ಅದನ್ನೆಲ್ಲ ಯೋಚನೆ ಮಾಡೋಕೆ ಭಯ ಆಗುತ್ತೆ. ಐಶು, ಆಗಿದ್ದೆಲ್ಲ ನಿನ್ನ ಒಳ್ಳೆಯದಕ್ಕೆಂದು ಮರೆತು ಬಿಡು. ಆಯುಷ್ ಅಂತಹ ಶ್ರೀಮಂತ ಸಿಗದಿದ್ದರೂ ಹೃದಯ ಶ್ರೀಮಂತಿಕೆ ಇರುವ ಹುಡುಗ ನಿನಗೆ ಸಿಗಲಿ. ಕೇವಲ ನಿನ್ನ ಬಗ್ಗೆ ಯೋಚಿಸಿ ಸೆಲ್ಫಿಶ್ ಆಗಬೇಡ, ಸ್ವಲ್ಪ ನಿನ್ನವರ ಬಗ್ಗೆ ಯೋಚಿಸು.
ಹೌದು, ಈ ಫೀಲಿಂಗ್ಸ್ ಇಂದ ಹೊರಬರಲು ನಿನಗೆ ಸಮಯ ಬೇಕು. ಹಾಗಂತ ನಿನ್ನ ಈ ಬೇಸರ ನೋವಿನಿಂದ ನಿನ್ನ ಕೆಲಸ ಅಥವಾ ಫ್ಯಾಮಿಲಿಯವರನ್ನು ದೂರ ಮಾಡಬೇಡ. ಅಲ್ಲ, ಅದೇನು ಯೋಚಿಸಿ ನೀನು ಜಾಬಿಗೆ ರಿಸೈನ್ ಮಾಡಿದ್ದು? ಇಂತಹ ಪ್ಯಾಕೇಜ್ ಜೊತೆ ಇಷ್ಟೊಳ್ಳೆ ವರ್ಕ್ ಪ್ಲೇಸ್, ನಿನ್ನ ಅಂಡರಲ್ಲಿ ಇರೋ ವರ್ಕರ್ಸ್ ಎಲ್ಲ ನಿನಗೆಲ್ಲಾದರೂ ಸಿಗುತ್ತಾ? ಏನೋ 5 ವರ್ಷ ಪ್ರೀತಿಯಲ್ಲಿ ಮೋಸ ಹೋದವಳ ಹಾಗೆ ಹಾಡ್ತಿದ್ದೀಯ ನೀನು. ಜೀವ ಇವತ್ತು ಕೂಡ ನಿನಗೆ ಲೀವ್ ಕೊಟ್ಟಿದ್ದಾನೆ. ಸೊ ಪೂರ್ತಿ ದಿನ ಕೂತು ಈ ನಿನ್ನ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡು. ನೀನೇ ಸರಿ ಅಂತ ಅನಿಸಿದ್ರೆ ಜೀವ ಬಳಿ ನಿನ್ನ ರಿಸೈನ್ ಅಕ್ಸೆಪ್ಟ್ ಮಾಡೋಕೆ ಹೇಳ್ತೀನಿ. ಇಲ್ಲ, ನಾನು ಸ್ವಲ್ಪ ಅತಿಯಾಗಿ ಆಡ್ತಿದ್ದೆ ಅನಿಸಿದ್ರೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ನಿನಗಾಗಿ ಕಾಯ್ತಿದೆ ಎಂದು ಅವಳಿಗೊಂದು ಅಪ್ಪುಗೆ ಇಟ್ಟು ಅಂಜಲಿ ಬಾಲಕೃಷ್ಣನ ಜೊತೆ ಅಲ್ಲಿಂದ ಹೊರಗಡೆ ನಡೆದಳು. ತನ್ನ ಕ್ಯಾಬಿನ್ನಿಗೆ ಹೋಗಿ ಅಂದಿನ ಗೆಸ್ಟ್ ಲಿಸ್ಟ್ ನೋಡುತ್ತಿದ್ದವಳಿಗೆ ಡೋರ್ ಲಾಕ್ ಸದ್ದು ಎಚ್ಚರಿಸಿತ್ತು. ಒಳಗಡೆ ಬಂದ ಆಯೇಷಾ ಹಾಗೂ ಸೌರಭ್ ಯೂನಿಫಾರ್ಮ್ ನೋಡಿ ಮುಗುಳು ನಗೆಯಿಂದಲೇ ವಿಶ್ ಮಾಡಿದಳು. ಇಬ್ಬರು ಕಪ್ಪು ಬಣ್ಣದ ಶರ್ಟು ಪ್ಯಾಂಟು ಧರಿಸಿದವರು ಕೂಡ ಅಂಜಲಿ ಡ್ರೆಸ್ಸನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂದಿನ ಮೆನು ನೋಡಿ ಅವರೊಂದಿಗೆ ಕಿಚನ್ ಒಳಗಡೆ ಬಂದವಳಿಗೆ ಚೆಫ್ ಎಲ್ಲ ಕಪ್ಪು ಬಣ್ಣದ ಚೆಫ್ ಕೋಟಲ್ಲಿರುವುದನ್ನು ನೋಡಿ ಖುಷಿಯಾಗಿತ್ತು. ಉಳಿದಂತೆ ಅವರ ಸಹಾಯಕರೆಲ್ಲ ಬೂದು ಬಣ್ಣದ ಪ್ಯಾಂಟ್ ಶರ್ಟ್ ಮೇಲೆ ಕಪ್ಪು ಬಣ್ಣದ ಗಿರಿಧಾಮ ಲೋಗೋ ಇರುವ ಎಪ್ರೋನ್ ಧರಿಸಿದ್ದರು. ನಾಟ್ ಬ್ಯಾಡ್ ಜೀವ, ಫೈನಲಿ ಗಿರಿಧಾಮದ ಕಿಚನ್ ಕೂಡ ಯಾವ 5 ಸ್ಟಾರ್ ಹೋಟೆಲ್ ಕಿಚನ್ನಿಗೂ ಕಮ್ಮಿ ಇಲ್ಲವೆನ್ನುವಂತೆ ಪ್ರೊಫೆಷನಲ್ ಆಗಿ ತಯಾರು ಮಾಡಿದ್ದೀಯಾ ಎಂದು ಮನಸ್ಸಲ್ಲೇ ಅವನಿಗೊಂದು ಧನ್ಯವಾದ ಹೇಳಿ ಅಂದಿನ ಫುಡ್ ಮೆನು ನೋಡಿ ಚೆಫ್ ಬಳಿ ಏನೆಲ್ಲ ಮಾಡಬೇಕೆಂದು ಹೇಳುತ್ತಿದ್ದವಳಿಗೆ ಬಾಲಕೃಷ್ಣ ಕರೆ ಮಾಡಿ ಮೀಟಿಂಗ್ ಬಗ್ಗೆ ನೆನಪಿಸಿದ್ದ. ಆಯೇಷಾ ಮತ್ತು ಸೌರಭ್ ಬಳಿ ಹೇಳಿ ಅಲ್ಲಿಂದ ಮೀಟಿಂಗ್ ಹಾಲ್ ಕಡೆ ಹೆಜ್ಜೆ ಹಾಕುತ್ತಿದ್ದವಳಿಗೆ ಕೇವಲ ಕಿಚನ್ ಮಾತ್ರವಲ್ಲದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಜೀವ ಯೂನಿಫಾರ್ಮ್ ವ್ಯವಸ್ಥೆ ಮಾಡಿದ್ದಾನೆಂದು ತಿಳಿಯಿತು. ಮೀಟಿಂಗ್ ಹಾಲ್ ಒಳಗಡೆ ಬಂದವಳಿಗೆ ಜೀವ ಜೊತೆ ನಗುತ್ತಾ ಮಾತನಾಡುತ್ತಿರುವ ಐಶ್ವರ್ಯಳನ್ನು ನೋಡಿ ಆಶ್ಚರ್ಯವಾಗಿತ್ತು. ಕಣ್ಣರಳಿಸುತ್ತಾ ಅವಳ ಬಳಿ ನಡೆದು ಯಾರಿದ್ದಾರೆ ಎನ್ನುವುದನ್ನು ಗಮನಿಸದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ತಕ್ಷಣ ಅವಳಿಂದ ದೂರ ಸರಿದು ಜೀವನನ್ನು ನೋಡುತ್ತಾ ಸಾರಿ ಎಂದು ಕಿವಿ ಹಿಡಿದವಳನ್ನು ನೋಡಿ ನಸುನಕ್ಕವನು ನೀವು ಮಾತನಾಡಿ ಎಂದು ಅಪ್ಪ ಇದ್ದಲ್ಲಿಗೆ ಹೋದರೆ ಐಶ್ವರ್ಯ ಡ್ರೆಸ್ ಗಮನಿಸಿದ ಅಂಜಲಿ ಅವಳ ಕಿವಿ ಬಳಿ ಸರಿದು ಹಬ್ಬ, ಕೊನೆಗೂ ಡೀಸೆಂಟ್ ಆಗಿರೋ ಡ್ರೆಸ್ ಹಾಕಿದೆ ನೋಡು ಅಂದಳು. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಂಟ್ ಶರ್ಟ್ ಮೇಲೆ ಬ್ಲ್ಯಾಕ್ ಬ್ಲೇಸರ್ ಧರಿಸಿದ್ದಳು. ಐಶ್ವರ್ಯ ಏನೋ ಹೇಳಬೇಕೆನ್ನುವಾಗ ಅವಳ ನೋಟ ಉಳಿದ ಡಿಪಾರ್ಟ್ಮೆಂಟ್ ಹೆಡ್ ಮೇಲೆ ಹರಿಯಿತು. ಅವರ ಜೊತೆ ಜಯಕರ್ ಮತ್ತು ಬಾಲಕೃಷ್ಣ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಂಟ್ ಶರ್ಟ್, ಅದರ ಮೇಲೆ ಕಪ್ಪು ಬ್ಲೇಸರ್ ಹಾಕಿದ್ದರು. ಎಲ್ಲರನ್ನ ನೋಡುತ್ತಿದ್ದವಳಲ್ಲಿ ನಿಮ್ಮ ಯಜಮಾನರ ಕೃಪೆಯಿಂದ ಈ ಡ್ರೆಸ್ ಭಾಗ್ಯ ದೊರೆತಿದೆ ಅಂಜು. ನೀನು ಹಾಗೆ ಈಗ ಪರ್ಫೆಕ್ಟ್ ಪ್ರೊಫೆಷನಲ್ ಚೆಫ್ ಆಗಿ ಕಾಣಿಸ್ತಿದ್ದೀಯ ಎಂದ ಐಶ್ವರ್ಯ ಅವಳ ಕೆನ್ನೆ ಹಿಂಡಿದಳು. ಸ್ವಲ್ಪದರಲ್ಲೇ ಮೀಟಿಂಗ್ ಶುರುವಾಗಿ ಜೀವ ತಾನು ಮಾಡಬಯಸಿದ ಬದಲಾವಣೆಗಳ ಬಗ್ಗೆ ಹೇಳುತ್ತಾ ಗಿರಿಧಾಮದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಇನ್ನು ಸ್ಟಾಫ್ ಹಾಗೂ ಆಯಾಯ ಡಿಪಾರ್ಟ್ಮೆಂಟ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಬದಲಾವಣೆ ಬೇಕೆನಿಸಿತ್ತು. ಸ್ಟಾಫ್ ಡ್ರೆಸ್ ವಿಷಯದಲ್ಲಿ ಗಿರಿಧಾಮವನ್ನು ಆಯ್ಕೆ ಮಾಡಿ ಇಲ್ಲಿ ತಮ್ಮ ಅಮೂಲ್ಯವಾದ ಸಮಯ ಕಳೆಯಲು ಬರುವ ಅದೆಷ್ಟೋ ಮಂದಿ ಇಲ್ಲಿನ ಸ್ಟಾಫನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡರೆ ಕೆಲವರು ಅವರ ಬಟ್ಟೆಯನ್ನು ನೋಡಿ ಜಡ್ಜ್ ಮಾಡಿದ್ದಲ್ಲದೆ ಕೆಲವೊಂದು ಗೆಸ್ಟ್ ನಮ್ಮ ಲೇಡೀಸ್ ಸ್ಟಾಫ್ ಬಳಿ ಕೆಟ್ಟದಾಗಿ ನಡೆದುಕೊಂಡ ಬೆರಳೆಣಿಕೆಯ ಇನ್ಸಿಡೆಂಟ್ ಕೂಡ ಇವೆ. ಅತಿಥಿ ದೇವೋ ಭವ, ಸೊ ವಿ ಕಾಂಟ್ ಫನಿಷ್ ದೆಮ್. ಹಾಗಾಗಿ ನಮ್ಮನ್ನು ಸ್ವಲ್ಪ ಬದಲಿಸಿಕೊಳ್ಳೋಣ ಎಂದುಕೊಂಡು ಎಲ್ಲ ಡಿಪಾರ್ಟ್ಮೆಂಟಿಗೂ ಯೂನಿಫಾರ್ಮ್ ಸಿಸ್ಟಮ್ ಮಾಡಿದ್ದು. ಹಾಗೆಯೇ ನಿಮ್ಮೆಲ್ಲರಿಂದ ನನಗೆ ಸಿಕ್ಕ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು. ಇನ್ನೊಂದು ವಿಷಯ, ಪ್ರತಿ ವಾರ ದಿನಕ್ಕೊಬ್ಬರಂತೆ ಡಿಪಾರ್ಟ್ಮೆಂಟ್ ಹೆಡ್ ಖುದ್ದಾಗಿ ನನ್ನ ಕ್ಯಾಬಿನ್ನಿಗೆ ಬಂದು ಅವರ ಡಿಪಾರ್ಟ್ಮೆಂಟ್ ಅಪ್ಡೇಟನ್ನು ನನಗೆ ಕೊಡಬೇಕು. ಏನಾದರೂ ಬದಲಾವಣೆ, ಸ್ಟಾಫ್ ಬಗ್ಗೆ ಕಂಪ್ಲೇಂಟ್ ಅಥವಾ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೇಂಟ್ ಅದೇನಿದ್ದರೂ ಮುಕ್ತವಾಗಿ ನನ್ನಲ್ಲಿ ಶೇರ್ ಮಾಡಿ. ಗಿರಿಧಾಮಕ್ಕೆ ನಾನು ಮಾಲೀಕನಾಗಿರಬಹುದು, ಆದರೆ ನಿಮ್ಮೆಲ್ಲರ ಸಹಕಾರ, ಬೆಂಬಲದ ಅಗತ್ಯ ತುಂಬ ಇದೆ. ಡ್ಯಾಡ್, ಐ ಆಮ್ ರೈಟ್ ಎಂದವನತ್ತ ಗಂಗಾಧರ್ ಹೆಬ್ಬೆರಳು ತೋರಿದ್ದರು.
ಮೀಟಿಂಗ್ ಮುಗಿದು ಎಲ್ಲ ಅವರವರ ಡಿಪಾರ್ಟ್ಮೆಂಟ್ ಅತ್ತ ಹೆಜ್ಜೆ ಹಾಕಿದರೆ ಐಶ್ವರ್ಯಾಳ ಹಿಂದೆ ನಡೆದ ಅಂಜಲಿ, ಐಶು ಇಷ್ಟೊಂದು ಬೇಗ ರಿಕವರ್ ಆಗ್ತೀಯಂತ ಖಂಡಿತ ಗೊತ್ತಿರಲಿಲ್ಲ ಕಣೆ ಅಂತ ಅವಳ ತೋಳನ್ನು ಬಳಸಿದರೆ, ಇನ್ನೊಂದು ಕಡೆ ಇದ್ದ ಬಾಲಕೃಷ್ಣ ಮೈಂಡ್ ವಾಶ್ ಆಗಿದ್ದು ಯಾರಿಂದ ಹೇಳು? ಅಂಜು, ಏನೇ ಹೇಳು, ಜೀವಾ ಸರ್ ಜೊತೆಗಿದ್ದ 2 ದಿನಕ್ಕೆ ನೀನು ತುಂಬ ಬದಲಾಗಿದ್ದೀಯ ಕಣೆ. ಐಶು ವಿಷಯ ಬಿಡು, ಹೌ ಈಸ್ ಮ್ಯಾರೇಜ್ ಲೈಫ್ ಎಂದವನ ಪ್ರಶ್ನೆಗೆ ನವ ವಧುವಂತೆ ನಾಚುತ್ತಿದ್ದವಳನ್ನು ನೋಡಿ ಇಬ್ಬರು ತಲೆ ತಿರುಗಿ ಬೀಳುವುದೊಂದೇ ಬಾಕಿ. ಅಂಜಲಿ ಎದುರಿದ್ದ ಬಾಲಕೃಷ್ಣನನ್ನ ಬದಿಗೆಳೆದ ಐಶ್ವರ್ಯ, ಈ ವರ ಇಂಚಿ ಬಲ ಮಾರಾಯ ಅಲೆನ ಶೆಲೆ ತುನಗ ಪೊಡಿಗೆ ಆ ಒಂದುಂಡು ಅಂದರೆ ನೀನು ಸ್ವಲ್ಪ ಈಚೆಗೆ ಬಾ, ಅವಳ ನಾಚಿಕೆ ನೋಡಿದರೆ ಭಯ ಆಗ್ತಿದೆ ಎಂದವಳ ತಲೆಗೆ ಮೊಟಕಿದ ಬಾಲಕೃಷ್ಣ, ಪೋಡಿಯೂ ಇಲ್ಲ ಚಟ್ಟಿಯೂ ಇಲ್ಲ, ಸ್ವಲ್ಪ ಸುಮ್ಮನಿರು. ಅಂಜು, ಹೇಳು, ಹೌ ಈಸ್ ಮ್ಯಾರೇಜ್ ಲೈಫ್ ಅಂದಾಗ ಇಬ್ಬರ ಕುತೂಹಲಭರಿತ ಮುಖ ನೋಡಿ, ಉಶ್, ನೀವು ಅಂದುಕೊಂಡ ಹಾಗೆ ಏನೂ ನಡೆದಿಲ್ಲ. ಮ್ಯಾರೇಜ್ ಲೈಫ್ ಈಸ್ ಗುಡ್ ಅನ್ನೋದಕ್ಕೆ ಮದುವೆಯಾಗಿ 3 ದಿನ ಮಾತ್ರ ಆಗಿರೋದು. ಈ 3 ದಿನದಲ್ಲಿ ತಿಳಿದ ಸತ್ಯ, ಮದುವೆಯ ಮೊದಲಿನ ಜೀವ ಹಾಗೂ ಮದುವೆಯಾದ ಮೇಲೆ ನಾನು ನೋಡಿದ ಜೀವ ಇಬ್ಬರಿಗೂ ತುಂಬ ವ್ಯತ್ಯಾಸವಿದೆ ಎಂದ ಅವಳ ನಗು ನೋಡಿ ಇಬ್ಬರು ಗೆಳೆಯರು ನಿಟ್ಟುಸಿರು ಹೊರಚೆಲ್ಲಿದರು. ನಿಮ್ಮಿಬ್ಬರದ್ದು ಸೇಮ್ ಸ್ಟೋರಿ. 6 ತಿಂಗಳಿಗೆ ಹುಟ್ಟಿದವರ ಹಾಗೆ ಒಬ್ಬಳು ಮದುವೆ ಆಗೋ ಮೊದಲೇ ಜೀವ ಮತ್ತು ಮ್ಯಾರೇಜ್ ಲೈಫ್ ಬಗ್ಗೆ ಏನೆಲ್ಲ ಯೋಚಿಸಿ ಭಯಪಟ್ಟಿದ್ದರೆ, ಇನ್ನೊಬ್ಬಳು ಪ್ರೀತಿ ಹೇಳ್ಕೊಳ್ಳೋದೇ ಪ್ರೀತಿಸಿದವನ ಎಂಗೇಜ್ಮೆಂಟ್ ಆದಾಗ ಹುಚ್ಚಿಯ ಹಾಗೆ ಅಳುತ್ತಾ ಜಾಬ್ ಕೂಡ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದಳು. ನೀವೋ ನಿಮ್ಮ ಹೆಣ್ಣು ಮಕ್ಕಳ ಟೂ ಮಚ್ ಓವರ್ ಥಿಂಕಿಂಗೋ, ಅಯ್ಯೋ ದೊಡ್ಡ ನಮಸ್ಕಾರ ನಿಮ್ಮಿಬ್ಬರಿಗೂ ಎಂದ ಕೂಡಲೇ ಇಬ್ಬರಿಂದಲೂ ಅವನ ಬೆನ್ನಿಗೆರಡು ಗುದ್ದು ಬಿದ್ದಿತ್ತು. ನಿನ್ನ ಅರ್ಚನ ಜಗಳ ಆಗಿ ಅವಳು ಕಾಲ್ ಪಿಕ್ ಮಾಡದಿದ್ದಾಗ ಐಶೂ ಅಚ್ಚುಗೆ ಫೋನ್ ಮಾಡು ಅಂತ ನಾಯಿ ಮರಿಯ ಹಾಗೆ ಮುಖ ಮಾಡಿಕೊಂಡು ನನ್ನ ಬಳಿ ಬಾ, ಆಗಿದೆ ನಿನಗೆ ಎಂದು ಕೈ ಬೆರಳು ತೋರಿಸಿದ ಐಶ್ವರ್ಯ, ಅಂಜು ಲಂಚ್ ಬ್ರೇಕಲ್ಲಿ ಸಿಗೋಣ ಅಂತ ಅಲ್ಲಿಂದ ಹೋದರೆ ಪೆಚ್ಚು ಮೋರೆ ಹಾಕಿದ ಬಾಲಕೃಷ್ಣ ಅಂಜಲಿ ಕಡೆ ಇವಳು ಇನ್ನೇನೋ ಹೇಳುತ್ತಾಳೋ ಎಂದು ಅವಳ ಮಾತಿಗೆ ಕಾದರೆ, ಈ ಪೂರ್ತಿ ವಾರ ನಿನಗೆ ವಾಶ್ರೂಮಿಗೂ ಹೋಗೋಕ್ಕೂ ಟೈಮ್ ಸಿಗದಷ್ಟು ಜಯಕರ್ ಸರ್ ಮತ್ತು ಜೀವ ಕೆಲಸ ಕೊಡಲಿ ಎಂದು ಮೂತಿ ತಿರುವಿ ಅಲ್ಲಿಂದ ಹೊರಟಳು. ಇವರಿಬ್ಬರ ಗೆಳೆತನವೇ ಬೇಡವಿತ್ತು ಎಂದು ಗುಣಗುತ್ತಾ ಬಾಲಕೃಷ್ಣ ತನ್ನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದನು. ಮಧ್ಯಾಹ್ನಕ್ಕೆ ಕಿಚನ್ನಲ್ಲಿ ಎಲ್ಲವೂ ತಯಾರಾದ ಕಾರಣ ಅಂಜಲಿಗೆ ಸ್ವಲ್ಪ ಬಿಡುವು ಸಿಕ್ಕಿತ್ತು. ಕ್ಯಾಬಿನ್ನಿಗೆ ಹೋಗಲು ಮನಸ್ಸಾಗದೆ ಗಾರ್ಡನ್ ಬಳಿ ಹೊರಟವಳನ್ನು ಜೀವ ಕರೆ ಮಾಡಿ ತನ್ನ ಕ್ಯಾಬಿನ್ನಿಗೆ ಕರೆಸಿಕೊಂಡನು. ಏನೋ ಮಾತನಾಡಲು ವಿಷಯವಿರಬೇಕೆಂದು ಅವನ ಕ್ಯಾಬಿನ್ ಒಳಗಡೆ ಹೋದಳು. ತನ್ನೆದುರು ಇರುವವಳನ್ನು ನೋಡಿ, ವೈಫಿ, ಯಾರಾದರೂ ಏನಾದರೂ ಒಳ್ಳೆಯದು ಮಾಡಿದರೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಅವರ ಎಫರ್ಟ್ ಅಪ್ರಿಷಿಯೇಟ್ ಮಾಡಬೇಕು. ಅದೆಲ್ಲ ಮಾಡಿದ್ದು ನಿನ್ನ ಗಂಡ ಅಂತ ಗೊತ್ತಾದಾಗ ಅಂತ ಎದ್ದು ಅವಳತ್ತ ನಡೆದು ಬಂದು ಅವಳನ್ನು ನವಿರಾಗಿ ಬಳಸಿ ಹೀಗೆ ಹಗ್ ಮಾಡಬೇಕು ಎಂದವನನ್ನು ವಿರೋಧಿಸದೆ ಅವಳ ಕೈಗಳು ಅವನನ್ನು ಬಳಸಿದವು. ಈ ಕತೆ ಇನ್ನು ಮುಂದುವರೆಯಲಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ನೀವು ಕ್ಲಿಕ್ ಮಾಡಲೇಬೇಕು. ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿಕೊಡಿ. ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.